ಎಲ್ರಿಗೂ ನಮಸ್ಕಾರ. ನಾವೀಗ ಆವಣಿ ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇದು ಕೋಲಾರದಿಂದ ಸುಮಾರು 31 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಒಂದು ವಿಶೇಷವಾದಂತಹ ದೇವಾಲಯವಿದೆ. ಎಲ್ಲರೂ ಕೇಳಿರ್ತೀರಿ ಆವಣಿ ಬೆಟ್ಟ ಅಂತ. ಆವಣಿ ಬೆಟ್ಟದ ಕೆಳಗಡೆ ಇರುವಂತಹ ರಾಮಲಿಂಗೇಶ್ವರ ದೇವಸ್ಥಾನ ಅಂತ. ಇದು ಒಂಥರ ವಿಶೇಷವಾದಂತಹ ದೇವಸ್ಥಾನ. ಇಲ್ಲಿ ರಾಮಲಿಂಗೇಶ್ವರ ದೇವರು ಮಧ್ಯದಲ್ಲಿದ್ದಾರೆ. ಅದರ ಸುತ್ತಲೂ ಒಂದಲ್ಲ ಒಂದು ಗುಡಿಗಳಿವೆ. ಲಕ್ಷ್ಮಣ ಲಿಂಗೇಶ್ವರ ಅಂತಹ, ಭರತ ಲಿಂಗೇಶ್ವರ, ಶತ್ರುಘ್ನ ಲಿಂಗೇಶ್ವರ ಅಂತಹ ಹೀಗೆ ವಿವಿಧ ದೇವರುಗಳ ಗುಡಿಗಳಿವೆ. ಇದೊಂಥರ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ನೊಳಂಬರ ಕಾಲದ ದೇವಸ್ಥಾನ ಇದಾಗಿದೆ. ನಾನಿಲ್ಲಿ ಬಂದಿದ್ದೆ ನಿಮಗೆಲ್ಲ ತೋರಿಸುವಂತ ಅನ್ಕೊಂಡೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ. ನೋಡಬಹುದು, ಇದು ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣ ಎದುರುಗಡೆನೆ ಇರುವಂತಹ ಇದು ದೇವರ ಗುಡಿ. ಇದು ಸುಬ್ರಹ್ಮಣ್ಯ ದೇವರು. ಇಲ್ಲಿ ನೋಡಬಹುದು. ಇದು ಸುಬ್ರಹ್ಮಣ್ಯ ದೇವರು. ಈಗ ಇಲ್ಲಿ ಬಲಗಡೆಯಿಂದ ಹೋದ ತಕ್ಷಣ ಇಲ್ಲಿ ಗಂಜಿ ಮಂಟಪ ಅಂತ ಇದೆ. ಇದನ್ನ ನೋಡಬಹುದು. ಇದು ಗಂಜಿ ಮಂಟಪ. ಅದಾಗಿ ಈಗ ಇಲ್ಲಿ ನೋಡಬಹುದು, ಇದು ಇನ್ನೊಂದು ದೇವಾಲಯ. ಹೀಗೆ ಮುಂದೆ ಬಂದ್ರೆ ಇಲ್ಲಿ ಲಕ್ಷ್ಮಣ ಲಿಂಗೇಶ್ವರ ಅಂತ ದೇವರಿದೆ. ನೋಡುವ. ನೋಡಿ, ದೇವಸ್ಥಾನದ ಒಳಗಡೆ ಹೀಗಿದೆ. ಇಲ್ಲಿ ನೋಡಿ, ಇದು ತುಂಬಾ ದೊಡ್ಡ ಲಿಂಗ. ನಾನು ಇದು ಹಂಪಿಯ ಒಂದು ದೇವಸ್ಥಾನದಲ್ಲಿ ಸಹ ನೋಡಿದ್ದೆ. ಅದು ಇದಕ್ಕಿಂತ ದೊಡ್ಡ ಲಿಂಗ ಇದೆ. ಇಲ್ಲಿ ನೋಡಿ, ನೋಡಿ, ತುಂಬಾ ದೊಡ್ಡ ಲಿಂಗ ಇದು. ಈ ದೇವಸ್ಥಾನದ ಒಳಗಡೆ ತುಂಬಾ ತಂಪಾಗಿದೆ. ಇಲ್ಲಿ ಈ ಗುಡಿಯಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡಬಹುದು, ಇಲ್ಲಿ ರಾಮಲಿಂಗೇಶ್ವರ ದೇವರು. ಇದು ರಾಮಲಿಂಗೇಶ್ವರ ಮತ್ತೆ ಸೀತೆ ಗುಡಿ ಸಹ ಇದೆ. ಇಲ್ಲಿ ಒಳಗಡೆ ಬೋರ್ಡ್ ಹಾಕಿದ್ದಾರೆ, ವಿಡಿಯೋಗ್ರಫಿ ಮತ್ತೆ ಫೋಟೋಗ್ರಫಿನ ನಿಷೇಧ ಮಾಡಿದ್ದಾರೆ ಅಂತ. ಅದಕ್ಕೇನೆ ಇದು ಆದ ನಂತರ ಇಲ್ಲಿ ಹಿಂದ್ಗಡೆ ಈಗ ಇಲ್ಲಿ ನೋಡಬಹುದು, ಇದು ವಿಘ್ನೇಶ್ವರ ಗಣಪತಿ ದೇವಾಲಯ. ನೋಡಬಹುದು, ಇದು ಗಣಪತಿ ಗುಡಿ. ಇದು ಇದು ದೇವಸ್ಥಾನದ ಬಲಭಾಗದಲ್ಲಿರುವಂಥ ಭರತೇಶ್ವರ ದೇವಾಲಯ. ಇಲ್ಲಿ ನಂದಿ ನೋಡಬಹುದು. ಎದುರುಗಡೆ ಇಲ್ಲಿ ವಾಲಿ ಸುಗ್ರೀವ ದೇವಸ್ಥಾನ ಸಹ ಇದೆ. ಇಲ್ಲಿ ನೋಡಿ, ಇದು ವಾಲಿ ಸುಗ್ರೀವ. ಇಲ್ಲಿ ಒಂದು ಶಿವಲಿಂಗ ಇದೆ ಇದ್ರ ಒಳಗಡೆ. ಇದ್ರ ಒಳಗಡೆ ಸಹ ಒಂದು
ಶಿವಲಿಂಗ ಇದೆ.